ರಂಬಾ ಏನ್ ಮಾಡ್ತಾ ಇದ್ಯಾ? ಯಾಕಮ್ಮ? ಆ ಚಿಕ್ಕೋಳು ಏನ್ ಮಾಡ್ತಿದ್ದಾಳ ನೋಡು. ಯಾಕೆ? 9 ಗಂಟೆ ಆಯ್ತು, ತಿಂಡಿ ತಿಂತೀರೇನೋ ಅಂತ. ಅವಳು ಸ್ನಾನ ಮಾಡ್ತಿದ್ದಾಳೆ, ಅವಳು ಬರ್ಲಿ. ಬೇಗ ಬನ್ನಿ. ಏ ಊರ್ವಶಿ, ಸಾಂಗ್ ನಿಲ್ಸಿ ಸ್ನಾನ ಮಾಡು. ಫಾಸ್ಟ್ ಆಗಿ ಬಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಹಾ ಬರ್ತಾ ಇದ್ದೀನಿ ಅಕ್ಕ. ಅಪ್ಪ ಎಷ್ಟು ಚೆನ್ನಾಗಿದ್ಯಾ. ನಿನ್ನ ಯಾರು ಮಾಡ್ಕೊಂತಾನೋ ಏನೋ, ಅವನ್ಗೆ ದಿನಾ ಹಬ್ಬನೇ. ಏನಪ್ಪ ನೀವೇನಾ ಹೊಸದಾಗಿ ಬಂದಿರೋದು? ಹೌದು ಮೇಡಮ್. ಇನ್ನೊಬ್ರಲ್ಲಿ ಇವನೇ ಮೇಡಮ್. ಇವನೇನು ವಿಚಿತ್ರವಾಗಿ ವೆರೈಟಿ ಆಗಿದಾನಲ್ಲ. ವಿಚಿತ್ರ ಮುಖ ಅಲ್ಲ, ನನ್ ಮುಖನೇ. ಅದ್ ಸರಿ, ಸಿಗರೇಟ್ ಕುಡಿಯೋ ಅಭ್ಯಾಸ ಏನಾದ್ರೂ ಇದೆಯಾ? ಇಲ್ಲ ಮೇಡಮ್. ಆಹಾ, ಕುಡಿಬೇಡಿ ಅಂತ ಅಲ್ಲ, ಓವರಾಗಿ ಕುಡಿದು ವಾಮಿಟ್ ಮಾಡ್ಕೊಂಡು ಗಲೀಜ್ ಮಾಡಬೇಡಿ ಅಂತ. ಸರಿ, ನಿಮ್ಗೆ ಏನು ಕಷ್ಟ ಇಲ್ಲ ಅಲ್ವಾ? ಬಾತ್ರೂಮ್ ಸಿಂಕು ಏನು ಇಲ್ಲ ಮೇಡಮ್. ಮೇಡಮ್ ಅನ್ಬೇಡ, ಆಂಟಿ ಅಂತ ಕರೆದ್ರೆ ಸಾಕು. ಸರಿ. ಹೌದು, ನಿಮ್ಗಳ ಹೆಸರೇನು? ನನ್ನ ಹೆಸರು ಸಾಂಬಾ ಆಂಟಿ. ಆಹಾ, ಮತ್ತೆ ಅವನ ಹೆಸರು? ಪೀಕೆ. ಹಾ, ಪೀಕೆನಾ? ಅಂದ್ರೆ ಕುಮಾರ್. ಪೀಕೆ. ಏನಪ್ಪ ನಿನ್ ಹೆಸರು ಪೀಕೆ ಅಂದ ಮಾತ್ರಕ್ಕೆ ಹೆಂಗಂದ್ರೆ ಹಂಗೆ ಮುಖ ಮಾಡ್ತೀಯಾ? ಸುಮ್ಮನೆ ಅವನ್ಗೆಲ್ಲಾದ್ರೂ ತೋರ್ಸಪ್ಪ. ಅವನ್ ಸ್ವಲ್ಪ ನಾರ್ಮಲ್ ಆಗಿರಲ್ಲ ಮೇಡಮ್. ಹಾಗಾದ್ರೆ ಒಂದ್ ಸ್ವಲ್ಪ ಬಿಯರ್ ಕುಡ್ಸಪ್ಪ, ಸರಿ ಹೋಗ್ತಾನೆ. ಸರಿ, ನಾನ್ ಬರ್ತೀನಿ ಸಾಂಬಾ. ಮತ್ತೆ ಬರ್ಬೇಡಿ. ವಾಟ್ ಬ್ರೋ, ಆಂಟಿ ಒಳ್ಳೆಯವ್ರಾಗಿದ್ದಕ್ಕಾಯ್ತು, ಇಲ್ಲಂದ್ರೆ ತೊಂದರೆ ಆಗಿರೋದು ಗೊತ್ತಾ? ಚಿಲ್ ಬ್ರೋ, ಏನೋ ನಾಚಿಕೆ ಆಗಿ ಕನ್ಫ್ಯೂಷನ್ ಆಗಿ ಎಕ್ಸೈಟ್ಮೆಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಿತ್ಬಿಟ್ಟೆ. ಗೊತ್ತಾಯ್ತು ಕಣ, ನಿನ್ ಹೆಸರು ಪಿ.ಕೆ. ಅಂದ್ರೆ ಪಪ್ಪು ಕುಮಾರ್ ಕಾದು ಪೆದ್ದ ಕುಮಾರ್ ಅಂತ ಇವಾಗ ತಾನೇ ಗೊತ್ತಾಯ್ತು ನನ್ಗೆ. ಹುಚ್ಚ ನನ್ ಮಗನೇ. ಇವನೊಬ್ಬ ಹುಚ್ಚ, ಅವನಿಂದ ಇವನೊಬ್ಬ. ಸರಿ, ಲೇ ಏನೋ ಇದು? ಬಾತ್ರೂಮ್ ತುಂಬಾ ಬಿಸಿ ಇದೆ, ಪೊದೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದೀನಿ. ಅಯ್ಯೋ ನಿನ್ನ, ರಾತ್ರಿನೂ 90 ಬೆಳಗ್ಗೆನೂ 90. ಹೋಗ ಕಂಜೂಸ್. ವಾಟರ್ ಕಮ್ಮಿ ಆಯ್ತು ಅಂತ ಫೀಲ್ ಅದ. ಅಬ್ಬಾ, ಫ್ರೀ ಆಯ್ತು. ಏನೋ ಒಂಥರ ಖುಷಿ ಖುಷಿ, ಏನೋ ಒಂಥರ. ಅಬ್ಬಾ, ಪೊದೆಲ್ ಮಾಡ್ಬಿಟ್ಟು ಬಂದ್ರೆ ಏನೋ ಒಂಥರ ಸುಖ. ಏನೋ ಒಂಥರ. ಏನು ಬೆಳಗ್ಗೆ ಶುರುನಾ? ಬೆಳಿಗ್ಗೆ ತಾನೇ ಮಾಡ್ಬೇಕಾಗಿರೋದು. ಲೇ ಅದೇನಿಲ್ಲ ಆಂಟಿ, ಅವನ್ಗೆ ಹೂಗೆಲ್ಲ ನೀರ್ ಹಾಕು ಅಂದ್ರೆ ಪೈಪಲ್ಲಿ ಹಾಕಿದ್ರೆ ಜಾಸ್ತಿ ವೇಸ್ಟ್ ಆಗುತ್ತೆ ಅಂತ ಬಾಟ್ಲಲ್ಲಿ ಹಾಕ್ತಿದ್ದಾನೆ, ಕಂಜೂಸ್ ನನ್ ಮಗ. ಏನಂಟಿ ನೀವ್ ಈ ಕಡೆ ಬಂದ್ರಿ? ಏನಿಲ್ಲ, ನನ್ ದೊಡ್ಡ ಮಗಳಿಗೆ ಡಿಗ್ರಿ ಎಕ್ಸಾಮ್ಸ್ ಇದೆ. ನಿಮ್ಮಲ್ಲಿ ಯಾರಾದ್ರೂ ಓದಿರೋರು ಟ್ಯೂಷನ್ ಹೇಳ್ತೀರೇನೋ ಅಂತ. ಬ್ರೋ ಡಿಗ್ರಿಯಲ್ಲಿ ಟಾಪರು. ಎಸ್. ನಿಮಗ್ ಬೇಜಾರೇನು ಇಲ್ಲ ಅಂದ್ರೆ ಸ್ವಲ್ಪ ಟ್ಯೂಷನ್ ಹೇಳ್ತೀರಾ? ನೋ ಪ್ರಾಬ್ಲಮ್ ಆಂಟಿ. ಇಸ್ ಇಟ್? ಇಲ್ಲಿ ನೋಡು, ನಾಳೆಯಿಂದ ಏನಾದ್ರೂ ಈ ತರ ಎಲ್ಲ ನೀರು ಹಾಕಿದ್ರೆ ಬರ್ತೀನಪ್ಪ. ಥ್ಯಾಂಕ್ ಯು. ಲೇ ದರಿದ್ರದವ್ನೆ, ಬಾಟ್ಲ್ ಅಲ್ಲೇ ಹಾಕ್ಬೋದಾಗಿತ್ತಲ್ಲ. ಮತ್ತೆ ಇದೆ ತಗೊಂಡೋಗೋಣ ಅಂತ. ಅಯ್ಯೋ ನೀನು. ಹಾಯ್. ಹಲೋ, ಇಲ್ಲೇ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿನ್ ಹೆಸರೇನು? ನನ್ನ ಹೆಸರು ರಂಬಾ. ರಂಬಾ. ನಿಮ್ ಹಾಗೇನೆ ನಿಮ್ ಹೆಸರು ಕೂಡ ತುಂಬಾ ಸುಂದರವಾಗಿದೆ. ನಿಜವಾಗ್ಲೂ ನಾನು ಅಷ್ಟು ಸುಂದರವಾಗಿದ್ದೀನಾ? ನಿಮ್ಮನೆಗ್ಲು. ಅಯ್ಯೋ, ಆಪಲ್ ತರ ಇದ್ದಾಳೆ. ಮೇಲ್ಲೋಕದಲ್ಲಿ ರಂಬೆ ಎಷ್ಟು ಸುಂದರವಾಗಿರ್ತಾಳೆ ಅಂತ ಗೊತ್ತಿಲ್ಲ, ಈ ಭೂಲೋಕಕ್ಕಂತೂ ನೀವೇ ರಂಬಾ. ನನ್ಗಿಂತ ನೀವೇ ಸುಂದರವಾಗಿದ್ದೀರಾ. ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು. ಹೌದು, ನೀವು ಸಿನಿಮಾ ನೋಡ್ತೀರಾ? ನೋಡ್ತೀನಿ ಕಣ್ರಿ. ಯಾಕೆ ಹಂಗೆ ಹೇಳಿದ್ರಿ? ಸಿನಿಮಾ ಅಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ನನ್ನನ್ನ ಇವಾಗ ಸಿನಿಮಾ ಕರ್ಕೊಂಡು ಹೋಗ್ತೀರೇನೋ ಅಂತ. ಸೂಪರ್ ಕಣಸಂಬ, ಖಂಡಿತ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಲೆಸನ್ ಆಮೇಲೆ ಹೇಳ್ಕೊಡ್ತೀನಿ. ಮಗನೇ, ಈ ಬಿಸ್ಕೆಟ್ ತಗೊಳಪ್ಪ. ಓಕೆ ಅಂಕಲ್. ಸೊ ಆಮೇಲೆ ತಗೊಂತೀನಿ ಅಂಕಲ್. ಸರಿ ಕಣಪ್ಪ, ನಾನು ಆಮೇಲೆ ಬರ್ತೀನಿ.
ಕಾಫಿ ತಗೊಳ್ಳಿಪ್ಪ. ಓಕೆ ಆಂಟಿ. ತಗೊಳ್ಳಿಯಪ್ಪ. ಓಕೆ ಆಂಟಿ, ಆಮೇಲೆ ತಗೊಂತೀನಿ. ಆ, ತಗೊಳಪ್ಪ, ತಣ್ಣಗಾಗಿ ಹೋಗುತ್ತೆ. ಅಯ್ಯೋ ಇವಳು ಬಿಸಿ ಹಾಳಾಗೋಗ. ತಗೊಂತೀನಿ ಆಂಟಿ, ಅಲ್ಲೇ ಇಟ್ಬಿಡಿ. ಆ, ಹೋಗಿ ಪ್ಲೀಸ್. ಈ ಪೇಜಲ್ಲಿ ಟ್ರೈನಲ್ಲಿ ಬಟಾಣಿ ಬಿಸ್ಕೆಟ್ ಮಾರೋರ್ ಥರ ಪ್ರತಿಯೊಬ್ಬನೂ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾನೆ. ನೀನ್ ಪರಿಚಯ ಆಗಿದ್ದು ನನ್ನ ಅದೃಷ್ಟ. ಇಲ್ಲ ಅದನ್ನ ನಾನೇ ನಿಮ್ಗೆ ಹೇಳ್ಬೇಕು. ಅಮ್ಮ ತಪ್ಪು. ಅವನು ನಿನಗ್ ಓದ್ಸೋಕ್ ಬಂದ್ರೆ ನೀನ್ ಅವನಿಗೆ ಓದಿಸ್ತಿದ್ಯಲ್ಲ ಏನು ಅಂತ. ಡ್ಯಾಡಿ, ಅವ್ರು ಕೇಳೋ ಪ್ರಶ್ನೆಗೆ ನಾನ್ ಆನ್ಸರ್ ಹೇಳ್ತೀನಿ ಅಂದೇ ಹೊರತು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಲಿಲ್ಲ. ಹಾಗಾ ಸಾರಿ ಕಣಪ್ಪ ಮಗನೇ, ನನ್ ಮಗಳು ಚೆನ್ನಾಗಿ ಓದ್ತಾಳ? ಪರವಾಗಿಲ್ಲ, ಚೆನ್ನಾಗೇ ಓದ್ತಾಳೆ. ಸರಿ, ಮತ್ತೆ ನಾನು ಹೋಗ್ ಬರ್ಲಾ? ಹೋಗಿ ಮತ್ತೆ ಬರಬೇಡಿ. ಸರಿ ಹೋಗ್ ಬರ್ತೀನಮ್ಮ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೋಡಪ್ಪ, ಇನ್ನೇನಾದ್ರೂ ಬೇಕಾ? ನನಗೆ ಸ್ವಲ್ಪ ಏಕಾಂತ ಬೇಕಂಟಿ. ಏನಪ್ಪ? ಏಕಾಂತ. ಆ, ಅದೇನಾದ್ರೂ ಹೊಸ ಬಿಸ್ಕೆಟಾ? ಬಿಸ್ಕೆಟ್ ಅಲ್ಲ ಆಂಟಿ, ನೀವು ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬೇಡಿ. ಏನಂದಪ್ಪ? ಅದು ಓದೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ಸರಿ, ಇನ್ನ ಪದೇ ಪದೇ ಬರಲ್ಲ. 10 ನಿಮಿಷಕ್ಕೊಂದ್ಸರಿ ಬರ್ತೀನಿ. ನಾನ್ ಬರ್ತೀನಪ್ಪ.